ಸರ್ ಈಗ ಅದು ಹುದ್ದೆಗಳು 150 ಇಷ್ಟೇ ಇರ್ತವೆ ಅನ್ನೋದಕ್ಕೊಂದು ಪ್ರಶ್ನೆ ಬಂತ. ಈಗ ಲಕ್ಷಾಂತರ ಯುವಕರು ಓದ್ತಾ ಇರ್ತಾರೆ. ಸೊ ಅಲ್ಲಿ ಸೆಲೆಕ್ಟ್ ಆಗುವಂಥವ್ರು ಇನ್ನು 200, 250, 150 ಜನ. ಸೊ ಈ ಉಳಿದಂಥ ಒಂದು ಓದಿರೋಂಥವ್ರು ಇರ್ತಾರಲ್ಲ, ಸೊ ಅವರಿಗೆ ಒಂದು ನಿರುದ್ಯೋಗ ಸಮಸ್ಯೆ ಕಾಡುತ್ತೆ. ಸೊ ಅದನ್ನು ಅವರು ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಸರ್? ನಾನು ಶುರು ಮಾಡೋದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಅರಿವಿರ್ಬೇಕು ನನಗೆ. ಈಗ 10 ಲಕ್ಷ ಜನ ಅಪ್ಲೈ ಮಾಡ್ತಾರೆ ಅಂದರೆ 180 IAS ಪೋಸ್ಟ್ ಇರೋದು. ಇದು ಕಾಂಪಿಟೇಷನ್ನು, ಎಲ್ಲರೂ ಪ್ರಯತ್ನ ಮಾಡಲೇಬೇಕು. ನಿನಗೆ ಅದು ಆಕಾಂಕ್ಷೆ ಇತ್ತು, ಮಹತ್ವಾಕಾಂಕ್ಷೆ ಇತ್ತು ಅಂತಂದ್ರೆ ಅದನ್ನು ಪಡೆಯೋದಕ್ಕೆ ನಾನು ಪ್ರಯತ್ನ ಮಾಡಲೇಬೇಕಾಗತ್ತೆ. ಆ ಪ್ರಯತ್ನ ಯಾವ ರೀತಿ ಇರ್ತದೆ, ಯಾರ ಜೊತೆ ಮಾಡ್ತೀರಾ, ಯಾವಾಗ ಶುರು ಮಾಡ್ತೀರಾ, ಎಲ್ಲಿ ಶುರು ಮಾಡ್ತೀರಾ, ಯಾರ ಮಾರ್ಗದರ್ಶನದ ಅಡಿಯಲ್ಲಿ ಶುರು ಮಾಡ್ತೀರಾ ಅನ್ನೋದೆಲ್ಲ ಮ್ಯಾಟ್ರ್ ಆಗುತ್ತೆ ನಿಮಗೆ, ರೈಟ್? ಅಫ್ಕೋರ್ಸ್ ಆ ವರ್ಷ ಎಲ್ಲರೂ ಪಾಸ್ ಆಗಲ್ಲ. 180 ಜನ IAS ಆಗ್ತಾರೆ, 200 ಜನ IPS ಆಗ್ತಾರೆ, ಸುಮಾರು ಒಂದು 300 ಜನ IRS ಆಗ್ತಾರೆ, ಒಂದು 40 ಜನ ಇಂಡಿಯನ್ ಫಾರಿನ್ ಸರ್ವಿಸ್ ಆಗ್ತಾರೆ, KS ಆದರೆ ಒಂದು 10 ಜನ AC-ಗಳು, DYS ಹಿಂಗೆ ಆಗ್ತಾರೆ. ಇನ್ನುಳಿದವರು ಮತ್ತೆ ಮರು ಪ್ರಯತ್ನ ಮಾಡ್ತಾರೆ, ಅದ್ರಲ್ಲಿ ಮತ್ತೆ ನೆಕ್ಸ್ಟ್ ಇಯರ್ ಸ್ವಲ್ಪ ಜನ ಆಗ್ತಾರೆ ಇನ್ನುಳಿದವರು. ಬಟ್ ಈ ಪ್ರಾಸೆಸ್ ಇದೆಯಲ್ಲ, ಪ್ರಾಸೆಸ್ಸಲ್ಲಿ ನೀವು ಪ್ರಯತ್ನ ಮಾಡೋ ಒಂದು ಪ್ರಾಸೆಸ್ಸಲ್ಲಿ 2 to 3 ಇಯರ್ಸಲ್ಲಿ ನಿಮ್ಮಲ್ಲಿ ಅಗಾಧವಾದ ಜ್ಞಾನ ಬೆಳೆದಿರ್ತದೆ, ನೀವು ಬೆಳೆಸ್ಕೋಬೇಕು. ಆಮೇಲೆ ನಿಮ್ಮಲ್ಲಿ ಸ್ಕಿಲ್ಸ್ ಡೆವಲಪ್ ಆಗಿರುತ್ತೆ. ಇಂಗ್ಲೀಷ್ ಬರದೇ ಇರೋರು ಇಂಗ್ಲೀಷ್ ಕಲ್ತಿರ್ತಾರೆ, ಮಾತಾಡೋಕೆ ಬರ್ದಿರೋರು ಇಂಗ್ಲೀಷಲ್ಲಿ ಮಾತಾಡೋದನ್ನು ಕಲ್ತಿರ್ತಾರೆ, ಶಾರ್ಪಾಗಿ ಯೋಚನೆ ಮಾಡೋದನ್ನು ಕಲ್ತಿರ್ತಾರೆ, ಕೆಲವೊಬ್ಬರು ಕ್ರಿಯೇಟಿವ್ ಆಗಿ ಬರೆಯೋಕೆ ಬರ್ದಿರೋರು ಬರೆಯೋದನ್ನು ಕಲ್ತಿರ್ತಾರೆ, ಸ್ಕಿಲ್ಸ್ ಡೆವಲಪ್ ಆಗಿರುತ್ತೆ. ಸೊ ನಾವು ಒಂದು ಓಪನ್ ಮೈಂಡ್ ಹಿಡ್ಕೊಂಡು ಈ ಎಕ್ಸಾಮ್ಗಳಿಗೆ ತಯಾರಾಗ್ತಾ ಹವ್ಯಾಸಗಳನ್ನ ಆಗಲೇ ಹೇಳಿದೆ ನಾನು. ನನಗೆ ಬ್ಲಾಗಿಂಗ್ ಹವ್ಯಾಸ ಇದ್ದಿದ್ದಕ್ಕೆ ಇವತ್ತು ಇನ್ಸೈಟ್ಸ್ IASನ ಕಟ್ಟೋದಕ್ಕೆ ಸಾಧ್ಯ ಆಯಿತು. ನಾನು ಬರೀ ಬುಕ್ಸ್ ಓದ್ಕೊಂಡು ಕೂತ್ಕೊಂಡು ನಾನು ಬರೀ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಕೂತ್ಕೊಂಡ್ಬಿಟ್ಟಿದ್ರೆ ಏನಾಗ್ತಾ ಇತ್ತು, ಇವತ್ತು ಈ ಯಶಸ್ವಿ ಆಗೋದಕ್ಕೆ ಆಗ್ತಿರ್ಲಿಲ್ಲ. ನಾನು ಸಾಹಿತ್ಯ ಓದ್ತಾ ಇದ್ದೆ. ಐ ಯೂಸ್ ಟು ರೀಡ್ ಆಲ್ ಬುಕ್ಸ್ ಆಫ್ ಲಿಯೋ ಟಾಲ್ಸ್ಟಾಯ್ ಅಂತೆ, ರಷ್ಯನ್ ಲಿಟ್ರೇಚರ್ ಓದಿದ್ದೀನಿ, ಜರ್ಮನ್ ಲಿಟ್ರೇಚರು, ಫ್ರೆಂಚ್ ಲಿಟ್ರೇಚರು, ಇಂಗ್ಲೀಷ್ ಲಿಟ್ರೇಚರು. UPSC ಪ್ರಿಪೇರ್ ಆಗಬೇಕಾದ್ರೆ ಈಗ ಹಿಂದೆ ತಿರುಗಿ ನೋಡಿದ್ರೆ ಅವ್ನು ಜಾಸ್ತಿ ಓದಿದ್ದಕ್ಕೆ ಫೇಲ್ ಆಯ್ತು ಅಂತ ನನಗೆ ಗೊತ್ತು. ಬಟ್ ಜೀವನದಲ್ಲಿ ಯಶಸ್ವಿ ಆದೇನೆ ಎಲ್ಲ ಒಂದು ಕಡೆಗೆ, ರೈಟ್? ನಮಗೆ ಮಾರ್ಗದರ್ಶನ ಮಾಡೋರು ಇರಲಿಲ್ಲ, ಹಿಂಗೆ ಓದಬೇಕು, ಹಿಂಗೆ ಬರೀಬೇಕಂತ. ಆ ಪೀರಿಯಡಲ್ಲಿ ಇನ್ಸ್ಟಿಟ್ಯೂಷನ್ಸ್ ಇರಲಿಲ್ಲ, ಇಂಟರ್ನೆಟ್ ಈ ರೀತಿ ಯೂಟ್ಯೂಬು ಏನು ಇರಲಿಲ್ಲ ನಮಗೆ 6, 7 ಆ ಟೈಮಲ್ಲಿ. ಸೊ ನೀವು ಯಶಸ್ಸು ಅನ್ನೋದು ಬರೀ IAS ಆಗ್ಬೇಕಂತಂದೇನಿಲ್ಲ, ಟ್ರೈ ಮಾಡಿ. ಬಟ್ ನಾನು ಆಗಲೇ ಹೇಳ್ದಂಗೆ ಒಂದು ಜಾಬಿಗೆ ಸೇರ್ಕೊಳ್ಳಿ. ಜಾಬ್ ಇಷ್ಟ ಆದರೆ ಕಂಟಿನ್ಯೂ ಮಾಡಿ, ಕಂಟಿನ್ಯೂ ಮಾಡ್ತಾ UPSC ಮಾಡಿ. ಇಷ್ಟ ಆಗಲ್ಲ ಅಂದರೆ ಬಿಡಿ. ಹೈಯರ್ ಎಜುಕೇಷನ್ ಮಾಡ್ಬೋದು. ಇವತ್ತು IIT-ನಲ್ಲಿ, ನ್ಯಾಷನಲ್ ಲಾ ಸ್ಕೂಲು ಅಥವಾ ಫಾರಿನ್ ಯೂನಿವರ್ಸಿಟಿನಲ್ಲಿ ಕೋರ್ಸ್ ಮಾಡುವಂಥ ಅವಕಾಶಗಳು ಇರ್ತವೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ಅವರ್ ಪರ್ಸ್ನಾಲಿಟಿ ಆ್ಯಂಡ್ ಸ್ಕಿಲ್ಸ್. ಸೊ ಇಲ್ಲಿ ಏನೂ ವೇಸ್ಟ್ ಆಗಲ್ಲ, ನಿಮ್ಮ ಜೀವನನೂ ವೇಸ್ಟ್ ಆಗಲ್ಲ. ಎಲ್ಲರೂ ಎಲ್ಲೋ ಒಂದು ಕಡೆ ಅಬ್ಸರ್ವ್ ಆಗ್ತಾ ಹೋಗ್ತಾರೆ. ಕೆಲವೊಬ್ರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಶುರು ಮಾಡ್ತಾರೆ. ಹೋಟೆಲ್ ಬಿಸ್ನೆಸ್ ಇರ್ಬೋದು, ಇನ್ನೇನೋ ಬಿಸ್ನೆಸ್ ಯಶಸ್ವಿ ಆಗಿದ್ದಾರೆ UPSC ಆಸ್ಪಿರೆಂಟ್. ಆಮೇಲೆ ಇತ್ತೀಚೆಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡಿದೆ. ಏನಂತಂದರೆ ಯಾರು UPSC ಇಂಟರ್ವ್ಯೂ ಕೊಟ್ಟಿರ್ತಾರೆ ಅವ್ರದ್ದು ಟಾಪ್ ಮಾರ್ಕ್ಸ್ ತಗೊಂಡಿರೋರು ಬಟ್ ರ್ಯಾಂಕ್ ತಗೊಳ್ಳದೇ ಇರೋರು, ಈಗ ಲಾಸ್ಟ್ ಕಟ್ ಆಫ್ಗಿಂತ ಕೆಳಗಿರ್ತಾರೆ ಅಂಥವ್ರದ್ದು ಡೇಟಾ ಬೇಸ್ ಕ್ರಿಯೇಟ್ ಮಾಡ್ತಾ ಇದೆ. ಅವರಿಗೆ ಬೇರೆ ಕಂಪ್ನಿಗಳಿಗೆ, ಬೇರೆ ಗೌರ್ಮೆಂಟ್ ಆರ್ಗನೈಸೇಷನ್ಸಿಗೆ ಹೇಳ್ತಾ ಇದ್ದಾರೆ, ನೀವು ಇವ್ರನ್ನೇ ನೇರವಾಗಿ ಸೆಲೆಕ್ಟ್ ಮಾಡಿ ಅಂತ ಅಂದ್ಬಿಟ್ಟು. ದಟ್ಸ್ ಎ ವಂಡರ್ಫುಲ್ ಇನಿಷಿಯೇಟಿವ್. ಈ ರೀತಿ ನನ್ನ ಒಂದು ಸಲಹೆ ಏನಂತಂದರೆ, ಗೌರ್ಮೆಂಟ್ ಡೇಟಾ ಬೇಸ್ ಆಯಿತು. ಆಮೇಲೆ ಯಾರು UPSC ಇಂಟರ್ವ್ಯೂ ಕೊಟ್ಟಿರ್ತಾರೆ ಅವರಿಗೆ ಬೇರೆ ಕಡೆ ಅವಕಾಶಗಳನ್ನು ಕೊಡಬೇಕು ಅಂತ. ಸ್ಟೇಟ್ ಗೌರ್ಮೆಂಟ್ ಫಾರ್ ಎಕ್ಸಾಂಪಲ್ KS ಅಲ್ಲಿ ಈಗ UPSC ಇಂಟರ್ವ್ಯೂ ಕೊಟ್ಟು ಬಂದ ಕ್ಯಾಂಡಿಡೇಟಿಗೆ ನೀವು ಪ್ರಿಲಿಮ್ಸಲ್ಲೇ ಅದನ್ನು ವೆರಿಫೈ ಮಾಡಿಬಿಟ್ಟು ಡೈರೆಕ್ಟಾಗಿ ಇಂಟರ್ವ್ಯೂ ಕರೀರಿ ಅವ್ರನ್ನ. ಸರಿ ಸರ್, ಅದು ಒಳ್ಳೆ ಅಲ್ವಾ? ನೀನು ಯಾಕೆ ಮತ್ತೆ ಪ್ರಿಲಿಮ್ಸು ಮೇನ್ಸು ಬರೀಬೇಕು? UPSC ಇಂಟರ್ವ್ಯೂ ಕೊಟ್ಟ ಮೇಲೆ ಈ ಹ್ಯಾಸ್ ದಿ ಕೆಪಾಸಿಟಿ. ಅವ್ರಿಗೆ ಒಂದು 10%, 20% ಒಂದು ರಿಸರ್ವೇಷನ್ KPSC-ನಲ್ಲಿ. ಸಿಮಿಲರ್ಲಿ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸಲ್ಲೂ ಎಲ್ಲಿ ನಾನ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಹಿಂಗೆ ಮಾಡ್ಬೋದು ಅಲ್ವಾ? ದೇ ಆರ್ ಪರ್ಫೆಕ್ಟ್ಲಿ ಕೆಪಬಲ್. ಸೊ ಇದು ಒಂದು ರಾಜಕೀಯ ಇಚ್ಛಾಶಕ್ತಿ, ಆಮೇಲೆ ಸೃಜನಶೀಲತೆ ಅಡ್ಮಿನಿಸ್ಟ್ರೇಟರ್ಸಲ್ಲಿ ಇವೆಲ್ಲ ಐಡಿಯಾಗಳು ಬಂದಾಗ ಏನಾಗ್ತದೆ, ಸೊ ಸ್ವಲ್ಪ ಈ ಕಾಂಪಿಟೇಷನ್ ಬರೋರಿಗೆ ನಾವು ಬಂದು ಹಾಳಾದ್ವಿ ಅನ್ನೋ ಒಂದು ಫೀಲಿಂಗ್ ಇರೋದಿಲ್ಲ. ಎಲ್ಲೋ ಒಂದು ಕಡೆ ನಮಗೆ ಸಕ್ಸಸ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇರ್ತದೆ. ಈ ಕೆಲವರು ಒಬ್ಬರು ಇಂಟರ್ವ್ಯೂ ನೋಡ್ತಾರೆ, ಪಾಸಾಗಿ ಬಂದಂಥ ಆಸ್ಪಿರೆಂಟ್ಸನ್ನು ಇಂಟರ್ವ್ಯೂ ನೋಡ್ತಾರೆ. ಅವ್ರು ಪಾಸಾಗಿದ್ದು ಅವ್ರ ಸಾಧನೆ ಎಲ್ಲ ನೋಡಿ, ಅಥವಾ ಯಾರಾದರೂ ಒಬ್ಬರು ಡ್ರೆಸ್ ಹಾಕಿರೋ, ಯೂನಿಫಾರ್ಮ್ ಹಾಕಿರೋಂಥವ್ರು ಇಂಟರ್ವ್ಯೂ ನೋಡಿ, ನಾನು ಅವ್ರ ಥರ IAS ಆಗಬೇಕು, KS ಆಗಬೇಕು, IPS ಆಗಬೇಕು ಅಂತೆಲ್ಲ ಒಂದು ಕನಸು ಇದು ಹೊತ್ಕೊಂಡು ಒಂದು 6 ತಿಂಗಳು ಓದ್ಬಿಡ್ತಾರೆ. ಸೊ ಆಮೇಲೆ ಅವ್ರದ್ದು ಅದು ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಂಥವ್ರಿಗೆ
ಏನು ಹೇಳ್ಬೋದು ಸರ್? ಅದು ಕಾಮನ್ ಫಾರ್ ಎವ್ರಿ ಹ್ಯೂಮನ್ ಬೀಯಿಂಗ್ ನಾನು ಕೇಳಿದರೆ. ಯಾಕಂದರೆ ಆ ಒಂದು ಇನ್ನರ್ ಮೋಟಿವೇಶನ್ ಇದೆಯಲ್ಲ, ವೆರಿ ಡಿಫಿಕಲ್ಟ್ ಅದು. ನನಗೆ ಅನಿಸ್ತಂಗೆ ಇವನ್ ಎಲಾನ್ ಮಸ್ಕು ಅವಾಗವಾಗ ಡಿಮೋಟಿವೇಟ್ ಆಗ್ತಾನೆ, ನರೇಂದ್ರ ಮೋದಿ ಅವರು ಅವಾಗವಾಗ ಡಿಮೋಟಿವೇಟ್ ಆಗ್ಬೋದು, ಸಿದ್ದರಾಮಯ್ಯನವ್ರಿಗೂ ಆಗ್ಬೋದು, ಸತ್ಯಾನಂದೆಲ್ಲಗೂ ಆಗ್ಬೋದು, ನಮ್ಮಂಥ ಆರ್ಡಿನರಿ ಪೀಪಲ್ಗೂ ನನಗೂ ಆಗ್ತಾ ಇರ್ತದೆ. ಆಸ್ಪಿರೆಂಟ್ಸ್ ಅಂತ ಬಂದಾಗ ಕಾಮನ್ ಅದು. ಬಟ್ ಆ ಟೈಮಲ್ಲಿ ಈ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅನ್ನೋದಾದರೆ ಸ್ಮಾಲ್ ಬ್ರೇಕ್ಸ್ ಬೇಕೇ ಬೇಕು ನಮಗೆ. ಅದು ವೀಕ್ಲಿ ಒನ್ಸು, ಮಂತ್ಲಿ 1 or 2 days ಬ್ರೇಕ್ ಬೇಕಾಗುತ್ತೆ. ನಾವು ಬಿಗಿನಿಂಗಿಂದಲೇ ಒಂದು ಪ್ಲ್ಯಾನ್ ಮಾಡ್ಕೊಂಡು ಸ್ಮಾಲ್ ಬ್ರೇಕ್ಸ್ ಅವಾಗವಾಗ ತಗೊಂಡು, ಆ ಬ್ರೇಕಲ್ಲಿ ಹಾಗೆ ನಾನು ಆಗಲೇ ಹೇಳಿದ್ನಲ್ಲ, ಕ್ರಿಯೇಟಿವ್ ಆಗಿ ಏನಾದರೂ ಮಾಡೋದು, ಅಥವಾ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಮೆಡಿಟೇಟ್ ಮಾಡಿ, ರೈಟ್. ಆಮೇಲೆ ನನ್ನ ಸಾಮರ್ಥ್ಯಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಂಡು ಹೋಗ್ತಾ ಇರಬೇಕು. ಬಿಗಿನಿಂಗಲ್ಲಿ ನಾವೇನು ಮಾಡ್ತೀವಿ, ತುಂಬ ಆ್ಯಂಬಿಷಿಯಸ್ ಪ್ಲ್ಯಾನ್ ಹಾಕೊಂಡ್ಬಿಡ್ತೀವಿ. 3 ತಿಂಗಳಲ್ಲಿ ಇಷ್ಟು ಮುಗಿಸ್ಬಿಡ್ತೀನಿ, 6 ತಿಂಗಳಲ್ಲಿ ಇಷ್ಟು ಮುಗಿಸ್ಬಿಡ್ತೀನಿ, ಅಥವಾ 1 ದಿನದಲ್ಲಿ ಇಷ್ಟು ಮುಗಿಸ್ಬಿಡ್ತೀನಿ ಅಂತ. ಇದೊಂದು ಕಾರಣಕ್ಕೆ ಏನಾಗುತ್ತೆ, ಅಷ್ಟು ಮುಗ್ಸೋಕ್ಕಾಗದೇ ಇದ್ದಾಗ ಅದು ಪೈಲಪ್ ಆಗಿ ಬಿಟ್ಬಿಡ್ತಾರೆ. ಎರಡನೇ ಕಾರಣ ಪರ್ಫೆಕ್ಷನಿಸಮ್ ಅಂತ. ನಾನು ಬರೆದ್ರೆ ಚೆನ್ನಾಗೇ ಬರೀಬೇಕು, ಓದಿದರೆ ಪರ್ಫೆಕ್ಟಾಗೇ ಓದಬೇಕು, ನೋಟ್ಸ್ ಮಾಡಿದರೆ ಪರ್ಫೆಕ್ಟಾಗೇ ಏನು ಮಾಡಬೇಕು, ಟೆಸ್ಟ್ ಬರೆದ್ರೆ ಪರ್ಫೆಕ್ಟ್ ಸ್ಕೋರ್ ಬೇಕು. ತಲೆ ಒಳಗೇ ಓಡ್ತಿರುತ್ತದು. ಅದು ಈ ಕಾರ್ಯರೂಪಕ್ಕೆ ಬರೋದಿಲ್ಲ ಅದು. ಸೊ ಅವಾಗ ಏನಾಗ್ತದೆ, ಅಲ್ಲೂ ಕೂಡ ಡಿಸ್ಇಲ್ಯೂಷನ್ಮೆಂಟ್ ಅಂತೀವಿ. ಅಲ್ಲಿ ಭ್ರಮೆ ಬಂದ್ಬಿಟ್ಟು ಏನು ಮಾಡ್ತಾರೆ, ಬಿಟ್ಬಿಡ್ತಾರೆ ಅದನ್ನು. ಭ್ರಮ ನಿರಸನ ಅಂತೀವಲ್ಲ, ಹಂಗಾಗೋಗ್ಬಿಡ್ತದೆ. ಆಮೇಲೆ 3ನೇದು ಡಿಸ್ಟ್ರಾಕ್ಷನ್ಸ್ ಇರ್ತದೆ. ಏನಾದರೂ ಆ ಕಂಟ್ರೋಲ್ ಇರಲ್ಲ, ಡಿಸಿಪ್ಲಿನ್ ಇರಲ್ಲ, ಹಂಗಾಗಿ ಹೋಗ್ಬಿಡುತ್ತೆ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೋಬೇಕು ಅಂತಂದರೆ ಮೊದಲು ನಿಮ್ಮದು ಗೋಲ್ ಏನಿದಿಲ್ಲ, ಆ್ಯಂಬಿಷನ್ ಏನಿದೆಯಲ್ಲ, ಅದು ಸ್ಪಷ್ಟ ಇರಬೇಕು. ವೈ ಯು ವಾಂಟ್ ಟು ಬಿ ಎನ್ IAS, ವೈ ಯು ವಾಂಟ್ ಟು ಬಿ ಎ ಪೊಲಿಟಿಷಿಯನ್, ವೈ ಯು ವಾಂಟ್ ಟು ಬಿ MLA or MP. ಒಂದು ಗೋಲು ಸ್ಪಷ್ಟ ಇರಬೇಕು. ಸಮಾಜದಲ್ಲಿ ಯಾವ ರೀತಿ ಸ್ಥಾನಮಾನ ನೀವು ಗಳಿಸ್ಬೇಕಂತಿದ್ದೀರಿ ಅನ್ನೋದು ಸ್ಪಷ್ಟತೆ ಇರಬೇಕು. ಆಮೇಲೆ ಪ್ರಾಮಾಣಿಕವಾಗಿರಬೇಕು. ನಮಗೆ ನಾವು ಪ್ರಾಮಾಣಿಕರಾಗಿರಬೇಕು, ಸಮಾಜದಲ್ಲೂ ಪ್ರಾಮಾಣಿಕರಾಗಿರಬೇಕು. ಸೊ ಆ ಒಂದು ಹಾನೆಸ್ಟಿ ಈಸ್ ಇಂಪಾರ್ಟೆಂಟ್. ನಾವು ಏನೋ ಮಾಡ್ಕೊಂಡು ಹೊರಗೆ ಏನೋ ಮಾಡ್ತಿದ್ದೀವಿ ಅಂತಂದಾಗ ಡೀರೇಲ್ ಆಗೋದು ಚಾನ್ಸಸ್ ಇರ್ತದೆ. ಸೊ ಅದಕ್ಕೇನು ಅಂತಂದರೆ, ಇವೆಲ್ಲದನ್ನು ನಿಧಾನವಾಗಿ ನಮ್ಮ ಪರ್ಸ್ನಾಲಿಟಿನಲ್ಲಿ ಮೈಗೂಡಿಸ್ಕೊಂಡು ಅಳವಡಿಸ್ಕೊಂಡು ಹೋದರೆ ಕನ್ಸಿಸ್ಟೆನ್ಸಿ ಬರುತ್ತೆ. ಈ ಫಾರ್ ಎಕ್ಸಾಂಪಲ್ ನನಗೊಂದು ದೊಡ್ಡ ಆ್ಯಂಬಿಷನ್ ಇದೆ, ಎಲ್ಲಿ ಕರೀತಾರಲ್ಲಿ ಓಡಾಡ್ತೀವಿ, ಹೋಗ್ತಿದ್ದೀವಿ. ಕೇಳಿದೆ ನಿನ್ನೆ ಯಾರೋ ಒಬ್ಬ ಸ್ಟೂಡೆಂಟು, ಸೊ ಇಷ್ಟೊಂದು ಟ್ರಾವೆಲ್ ಮಾಡ್ತೀರಿ, ಟಯರ್ಡ್ ಆಗಲ್ಲ ಅಂತ. ಇಲ್ಲ, ಆಗಲ್ಲ. ಎವ್ರಿ ಮೂಮೆಂಟ್ ಐ ಆಮ್ ಎಂಜಾಯಿಂಗ್. ಇದು ಇನ್ನೊಂದು ಪಾಯಿಂಟ್. ಎಂಜಾಯ್ ಮಾಡಿ. ವಾಟ್ ಎವರ್ ಯು ಆರ್ ಡೂಯಿಂಗ್, ಯು ಶುಡ್ ಎಂಜಾಯ್. ಅಂದರೆ ನಾವು ಮಾಡೋ ಕೆಲಸದಲ್ಲಿ ಇಂಟ್ರೆಸ್ಟ್ ಇತ್ತಂತಂದ್ರೆ ಅದು ಶಕ್ತಿ ನಮ್ಮಲ್ಲಿ ಬಂದೇ. ಹೌದು, ನೀವು ಬಂದ್ರಿ ಒಂದು ಪಾಡ್ಕಾಸ್ಟ್ ಮಾಡೋಣ ಅಂತ, ಐ ಆಮ್ ಎಂಜಾಯಿಂಗ್ ದಿಸ್ ಪಾಡ್ಕಾಸ್ಟ್, ಆಯಿತಾ. ಇದಾದಮೇಲೆ ಅಲ್ಲಿ ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ, ಪೇರೆಂಟ್ಸ್ ಬಂದಿರ್ತಾರೆ. ಎವ್ರಿ ಮೊಮೆಂಟ್ ನಾವು ಆ ಮೊಮೆಂಟ್ ಮೇಲೆ ಮಾತ್ರ ಫೋಕಸ್ಡ್ ಆಗಿರಬೇಕು. ಆ ಮೊಮೆಂಟ್ ಆದಮೇಲೆ ಏನಾಗುತ್ತೆ, ಮಧ್ಯಾಹ್ನ ಏನಾಗುತ್ತೆ, ನಾಳೆ ಏನಾಗುತ್ತೆ, ಮುಂದಿನ ವಾರ ಏನಾಗುತ್ತೆ, ಅದು ನಮ್ಮ ತಲೆ ಒಳಗೆ ಇರಲೇಬಾರ್ದು. ಸದ್ಯ ಈಗ ಏನು ಮಾಡ್ತಾ ಇದ್ದೀವಿ ಅಷ್ಟೇನೆ, ಪರ್ಫೆಕ್ಟಾಗಿ ಮಾಡಿ ಒಂದೊಂದೇ ಮಾಡ್ಕೊತ ಹೋದ್ರೆ ಏನಾಗುತ್ತೆ, ಅದೆಲ್ಲ ಆ್ಯಡಪ್ ಆಗ್ತಾ ನಿಮ್ಗೆ ಅವಕಾಶಗಳು ಹುಡ್ಕೊಂಬರುತ್ತೆ, ನಿಮ್ಮಲ್ಲಿ ಒಳ್ಳೆ ಗುಣಗಳು ಡೆವಲಪ್ ಆಗುತ್ತೆ, ಎಲ್ಲ ಪಾಸಿಟಿವ್ ಆಗುತ್ತೆ. ಈಗ ಒಂದು ಯುವಕರನ್ನು ಸಂಘಟನೆ ಮಾಡಬೇಕು, ಅವ್ರಿಗೊಂದು ಮೋಟಿವೇಶನ್ ಮಾಡಬೇಕು ಅಂತ ಸ್ವಾಭಿಮಾನ ಬಳಗ ಅಂತ ಒಂದು ಕಟ್ಟಿದ್ದೀರಿ. ಸೊ ಅದು ತಮ್ಮ ಮುಂದಿನ ಗುರಿ ಏನು ಸರ್? ಅದರ ಮೂಲಕ ನಿಮಗೆ ಗೊತ್ತಿರೋಂಗೆ ಇವಾಗ ನಾನು ರಾಜಕಾರಣಿ ಕೂಡ ಹೌದು. ಸೊ ದಾವಣಗೆರೆಯಲ್ಲಿ MP ಎಲೆಕ್ಷನ್ ಮಾಡಿದೆ. ಆಮೇಲೆ ಆ MP ಎಲೆಕ್ಷನ್ನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಒಬ್ಬ ಸ್ವಾಭಿಮಾನಿ ಸ್ಪರ್ಧೆ ಮಾಡಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಮತ ಪಕ್ಷೇತರ ಅಭ್ಯರ್ಥಿಗೆ ನನಗೆ ಬಂದಿದ್ದು. ಇಡೀ ಕರ್ನಾಟಕ ನ್ಯೂಸ್ ಆಗಿತ್ತು ಆಗಿತ್ತು ಆ ಟೈಮಲ್ಲಿ. ಯಾಕಂದರೆ ಯಾರೋ ಒಬ್ಬ ರಾಜಕೀಯ ಹಿನ್ನೆಲೆ ಇಲ್ಲದೆ ಇರೋ ಯುವಕ, ಗಾಡ್ ಫಾದರ್ ಇಲ್ದಂಗೆ ದೊಡ್ಡವ್ರನ್ನ ಎದುರಾಕೊಂಡು ಹೋಗಿ ಹೋರಾಟ ಮಾಡೋದು ಅನ್ನೋದು ಎಲ್ಲೋ ಒಂದು ಕಡೆ ಸ್ವಲ್ಪ ನ್ಯೂಸ್ ಆಯಿತು ಅದು. ಆಮೇಲೆ ಒಂದು ಮುಖ ಪರಿಚಯನೂ ಆಯಿತು ಹಲವಾರು ಜನಕ್ಕೆ, ಇನ್ಸೈಟ್ಸ್ ಪ್ಲಸ್ ಇದೊಂದು ಹೊಸ ಪರಿಚಯನೂ ಎಷ್ಟೊಂದು ಜನಕ್ಕೆ ಆಯಿತು. ಎಲೆಕ್ಷನ್ ಆದಮೇಲೆ ಆ ಅನುಭವದ ಮೂಲಕ ನಾನು ಸುಮಾರು ಪಾಠಗಳನ್ನು ಕಲಿತೆ. ಯಾಕಂತಂದರೆ 10 ತಿಂಗಳಲ್ಲಿ ಒಂದು 45,000 ಓಟು ತಗೊಂಡೆ. ಆಮೇಲೆ ಅದು ಕೂಡ ಎಲ್ಲಿ ದುಡ್ಡು ಹಂಚದಂಗೆ ಪ್ರಾಮಾಣಿಕವಾಗಿ ತಗೊಂಡಿದ್ದು. ಆಮೇಲೆ ಲಕ್ಷಾಂತರ ಮಂದಿ ಲಕ್ಷಾಂತರ ಮಂದಿ ಪರಿಚಯ ಆಯಿತು ನನಗೆ. ಆವಾಗ ಸಮಾಜದಲ್ಲಿ ನಡೀತಾರಂಥ ಹಲವಾರು ಡೆವಲಪ್ಮೆಂಟ್ಸ್ ಬಗ್ಗೆ ನನಗೆ ಒಂದು ಗ್ರೌಂಡ್ ಲೆವೆಲ್ ರಿಯಾಲಿಟಿ ಅಂತ ಏನು ಹೇಳ್ತೀವಲ್ಲ, ವಾಸ್ತವತೆ, ಅದರ ಬಗ್ಗೆ ಒಂದು ಅರಿವು ಮೂಡ್ತು ನನಗೆ. ನಾವು ಇಲ್ಲಿ ಕುಂತಾಗ ಅದ್ರ ಬಗ್ಗೆ ಅಷ್ಟೊಂದು ಆಳವಾದ ಅರಿವಿರಲ್ಲ. ಅಲ್ಲಿ ಯಾವ ರೀತಿ ಶೋಷಣೆ ಆಗ್ತಾಯಿದೆ,
ಯಾವ ರೀತಿ ಅಭಿವೃದ್ಧಿ ಕುಂಠಿತ ಆಗಿದೆ, ಈ ಹಿಂದುಳುವಿಕೆ ಅಂತ ಹೇಳ್ತೀವಿ, ಹಿಂದುಳಿದಿರೋವಂಥದ್ದು ಬೈ ಡಿಸೈನ್ ಅಂತ ನನಗೆ ಗೊತ್ತಾಯಿತು. ಶಿಕ್ಷಣದಲ್ಲಿರುವ ಅಸಮಾನತೆ ಅದನ್ನು ಕಾಪಾಡ್ಕೊಂಡು ಹೋಗೋಂಥ ಒಂದು ವ್ಯವಸ್ಥೆ ಇದೆ ಅನ್ನೋದೆಲ್ಲ ಗೊತ್ತಾಯಿತು. ಯುವಕರಿಗೆ ಅವಕಾಶಗಳನ್ನು ಕಲ್ಪಿಸದೇ ಇರೋದು ಕೂಡ ಒಂದು ಕುತಂತ್ರ ಅನ್ನೋದು ಕೂಡ ಗೊತ್ತಾಯಿತು. ಯುವಕರನ್ನು ಒಂದು ಕಳಪೆ ಶಿಕ್ಷಣ ಕೊಟ್ಟು ಅವರನ್ನು ಪರ್ಮನೆಂಟ್ ಹಿಂಬಾಲಕರಾಗಿ ಹೆಂಗೆ ಹಿಡ್ಕೋಬೇಕು ಅನ್ನೋ ವ್ಯವಸ್ಥೆನ ಆ ಲೋಕಲ್ ಪೊಲಿಟಿಷಿಯನ್ಸ್ ಎಲ್ಲ ಕ್ಷೇತ್ರದಲ್ಲೂ ಯಾರು ಆಳುವಾಗ ಬೇರೂರು ಇರ್ತಾರಲ್ಲ, 4-5 ಸರಿ ಗೆದ್ದುಬಿಟ್ಟು ಅವ್ರು ಯಾವ ರೀತಿ ಮೇಂಟೈನ್ ಮಾಡ್ತಿದ್ರು ಅನ್ನೋದು ಗೊತ್ತಾಯಿತು. ಅದಕ್ಕೆ ವಿಕ್ಟಿಮ್ಸ್ ಆಗಿರೋವಂಥವ್ರು ಎಸ್ಪೆಷಲಿ SC ST OBC ಅತ್ಯಂತ ಹಿಂದುಳಿದ ಕಮ್ಯುನಿಟೀಸ್ ಅನ್ನೋದು ಗೊತ್ತಾಯಿತು. ಮಹಿಳೆಯರಿಗೆ ಸಿಗಬೇಕಾದಂಥ ಸ್ಥಾನಮಾನ ಗೌರವಗಳು ಅದನ್ನು ಹೆಂಗೆ ಒಂದು ಕೆಟ್ಟ ದುಷ್ಟ ವ್ಯವಸ್ಥೆ ಕಾಪಾಡ್ಕೊಂಡು ಬಂದಿದ್ದಾರೆ ಅನ್ನೋದು ಎಲ್ಲ ಇದು ಅರಿವು ಬಂದ ಮೇಲೆ ನನಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು. ಆಮೇಲೆ ಅವಕಾಶಗಳು PUC ಮಕ್ಕಳಿಗೆ CET ನೀಟ್ ಬಿಟ್ಟರೆ ಬೇರೆ ಅದರ ಆಚೆ ಏನಿದೆ ಅನ್ನೋದೇ ಗೊತ್ತಿಲ್ಲ. ನಾನು ಹಲವಾರು ದೊಡ್ಡ ದೊಡ್ಡ ಸಾವಿರಾರು ಜನ ಇರೋ ಆಡಿಟೋರಿಯಮಲ್ಲಿ ಕೇಳಿದ್ದೀನಿ, ಕ್ಲಾಟ್ ಎಕ್ಸಾಮ್ ಅಂದರೆ ಹೇಳಿ, ಇಸ್ರೋ ಒಂದು ಸ್ಪೇಸ್ ಕೋರ್ಸಿಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾರೆ, ಯಾರಿಗಾದ್ರೂ ಗೊತ್ತಿದೆಯಾ ನಿಮಗೆ? ISER ಅಂತ ಒಂದು ಸಂಸ್ಥೆ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈಂಟಿಫಿಕ್ ಆ್ಯಂಡ್ ಎಜುಕೇಷನಲ್ ರಿಸರ್ಚ್ ಅಂತ, ಅಲ್ಲಿ ಅದ್ರ ಬಗ್ಗೆ ನಿಮಗೆ ಗೊತ್ತಾ? IASC ಬಗ್ಗೆ ಗೊತ್ತೇ ಇಲ್ಲ ಮಕ್ಕಳಿಗೆ. ಇವನ್ 12th PCMB ಮಾಡ್ಕೊಂಡ್ರೆ, ಸೈನ್ಸ್ ಮಾಡ್ಕೊಂಡ್ರೆ ಹುಡುಗರಿಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಲ್ಲಿ ಇದೆ ಅನ್ನೋದು ಗೊತ್ತಿಲ್ಲ. ಅಲ್ಲಿ ಪಾಸ್ ಮಾಡಿರೋರು ಏನೋ ಪ್ರಪಂಚ ತುಂಬ ದೊಡ್ಡ ದೊಡ್ಡ ಸೈಂಟಿಸ್ಟ್ ಆಗಿದ್ದಾರೆ. ಗೂಗಲ್, ಮೈಕ್ರೋಸಾಫ್ಟ್ ಅಂತ ಕಂಪ್ನಿನಲ್ಲಿ ಕೋಟ್ಯಾಂತರ ರೂಪಾಯಿ ಅರ್ನ್ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಲಾ ಸ್ಕೂಲ್ ಅಂತ ಇದೆ. ಸೊ ಅದಕ್ಕೆ ನಾನೇನು ಮಾಡಿದೆ, ಸ್ವಾಭಿಮಾನಿ ಬಳಗ ಕಟ್ಕೊಂಡು ಮೊದಲು ಜನರಲ್ಲಿ ಸ್ವಾಭಿಮಾನ ಜಾಗೃತಗೊಳಿಸ್ಬೇಕು. ಅಂದರೆ ಯಾರಿಗೂ ಕಾಂಪ್ರಮೈಸ್ ಆಗದೇ ಇರೋಂಥದ್ದು, ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಅವರ ಜೀವನ ಕಟ್ಕೊಳ್ಳೋ ಅಂಥ ಒಂದು ಅವೇರ್ನೆಸ್. ಇವಾಗ ನನಗೆ ಸ್ಕೂಲ್ ಕಟ್ಸೋಕ್ಕಾಗಲ್ಲ, ಜಾಬ್ ಕೊಡ್ಸೋಕ್ಕಾಗಲ್ಲ, ಎಲ್ಲರಿಗೂ ಸಣ್ಣ ಪುಟ್ಟ ಸಮಾಜ ಸೇವೆ ಮಾಡ್ಬೋದು. ಬಟ್ ಅವರೊಳಗೆ ಒಂದು ಪರಿವರ್ತನೆ ಆದಾಗ, ನಾವು ವಿವೇಕಾನಂದ ಕೋಟ್ ಹೇಳಿದ್ರಲ್ಲ ಸ್ಟಾರ್ಟಿಂಗು, ಸೊ ಅವರೊಳಗಿರೋ ಒಂದು ಅಗಾಧ ಶಕ್ತಿ ಜಾಗೃತ ಆದಾಗ ಅವ್ರ ಜೀವನ ಅವರೇ ಕಟ್ಕೊತಾರೆ ಆಚೆ ಬಂದ್ಬಿಟ್ಟು. ಸೊ ಆ ಕೆಲಸ ಆಗಲಿ ಅಂತ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ನಾವು ಬೆಳಿಬೇಕು, ಇನ್ನೊಬ್ಬರನ್ನ ಬೆಳೆಸ್ಬೇಕು ಅನ್ನೋದು ಸ್ವಾಭಿಮಾನಿ ಬಳಗದ ಉದ್ದೇಶ. ಆ ಕೆಲಸ ಮಾಡ್ತಾಯಿದ್ವಿ.